ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ನಾವಿವತ್ತು ನಮ್ಮ ರೂಮ್ ಟೂರ್ ತೋರಿಸಿದ್ವಿ. ನಮ್ಮ ಕ್ಯಾಪ್ಟನ್ ಏನಾರ ಮಾತಾಡ್ರಿ. ಪೀಸ್ ಔಟ್ ಗೈಸ್. ಯಾಕೆ ಇಲ್ಲಿ ಬಾಯಿ ಒಳಗಡೆ ಕ್ಯಾಮ್ರಾ ತಗೋ. ಈಗ ನಮ್ಮ ರೂಮಲ್ಲಿರೋ ಇನ್ನೂ 2 ಪ್ರಾಣಿಗಳನ್ನ ತೋರಿಸ್ತೀನಿ ಬನ್ನಿ. ಇದು ಪ್ರಾಣಿ ನಂಬರ್ 1. ಚೆನ್ನಾಗಿ ಕಾಣ್ತಾ ಇಲ್ಲ సార్ ఇడు పెద్ద జడ్డుపుక్ సార్. ఇడు మావాడ ఈ రూమ్లో ఉంటున్నాను నేను. ನಾನು ಹೇಳಿದ ಪ್ರಾಣಿ ಅಂತ. ಈಗ ಇನ್ನೊಂದು ಪ್ರಾಣಿ ತೋರಿಸಿದ್ವಿ. ಮನು ಯಾ ನಮ್ಮ ರೂಮಿನ ಹೆಮ್ಮೆ, ನಮ್ಮ ಊರಿನ, ನಮ್ಮ ರೂಮಿನ ಬೆಳಕು. ನಮ್ಮ ಊರಿನ ಬೆಳಕು, ನಮ್ಮ ಶಿವಮೊಗ್ಗ ಹುಲಿ. ಇನ್ನೊಂದು ನಮ್ಮ ನೋಡಿ ಹೋಗೋ ಹಾಕು ಮುಖ ತಂದ ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ನೋಡ್ಕೊಳ್ಳಿ. ಕ್ಯಾಪ್ಟನ್ ಊಟ ಮಾಡ್ತಾ ಇದ್ದೇನೆ. ಯಾವ ಬೋಸ್ ನಿಮಗೆ ಬೇರೆ 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 ಅಂತವನು ಯಾರ ಮುಂದೆಗೆ ಇದ್ರಲ್ಲಿ ತಿನ್ನಿಸ್ತವ್ರೆ ಬಡ್ಡಿ ಮಕ್ಕಳು. ಏನ್ ಹೇಳೋದು, ಪ್ಲೇಟ್ ಬೇರೆ ಎತ್ಕೊಂಡು ಹೋಗೋರೆ ಗೈಸ್. ಲಾಸ್ಟಿಗೆ ಇದ್ರಲ್ಲಿ ತಿನ್ನಕ್ ಬಿಟ್ಬಿಟ್ಟು. ಆಯ್ತು, ಇವಾಗ ಊಟಕ್ಕೆ ಆಚೆ ಹೋಗ್ತಿದ್ವಿ. ಬನ್ನಿ ಊಟ ಮಾಡೋಣ. ಬಡಿ ಅಚ್ಚಿ ಬಾತ್ ಕೈ ಯಾರ ಕ್ಯಾಪ್ಟನ್ ಹೋಗೋಣ? ಲೇಟ್ ಆಗುತ್ತೆ. ಊರು ಇಲ್ಲೇ ನಿನ್ ಮೇಲೆ ನಂಬಿಕೆ ಅಷ್ಟಿಲ್ಲ ನನಗೆ. ರೋಡಿ ಹೋಗೋಣ. ಹಲೋ ಲೆಟ್ಸ್ ಗೋ. ಹೋಗೋಣ. ನಾನು 2 hours later. ಕಳ್ಳ ನಾಯಿನ ಹಿಡಿಯಕ್ಕೆ ಹೋಗ್ತಾ ಇದೀವಿ ಇವಾಗ. ನೋಡಿ, ಕಳ್ಳ ನಾಯಿ ಇಲ್ಲಿ ಯಾವುದೊಂದು ಕಳ್ಳದಂದೆ ನಡೆಸ್ತಾ ಇದೆ. ಓಕೆ, ಕಳ್ಳ ನಾಯಿ ಇದೆ, ನಮ್ಮನ್ನು ಬಿಟ್ಬಿಟ್ಟು ತಿನ್ನಕ್ಕೆ ಅಲ್ಲ. ನೀನ್ ತಿನ್ನಕ್ ಹೋಗ್ತಾ ನಮ್ಗೆ ಗೊತ್ತಿಲ್ಲ. ಇವನ್ ಈ ಟೋಲ್ಡ್ ಜಸ್ಟ್ ಫಾರ್ ವಾಕ್ ಅಂತ ಹೇಳ್ದ. ಇವ್ನ ಯಾವನ ಸೆಡೆ ನನ್ ಮಗ. ತಿಂಡಿ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ನಾವು 4 ಜನ ಈಗ ಒಂದು ಅರಮನೆ ನೋಡ್ಕೊಂಡು ಹೋಗ್ತಾ ಇದೀವಿ. ಬನ್ನಿ, ನಿಮಗೆ ದಾರಿ ತೋರಿಸ್ತೀವಿ. ಅರಮನೆ. ಈ ನನ್ನ ಮಕ್ಕಳು ಮ್ಯಾಪ್ ಹುಡುಕ್ತವ್ರು ನೋಡಿ. ಇವತ್ತಿನ ಎಕ್ಸಾಮಲ್ಲಿ ಒಂದೇ ಕ್ವಶನ್ಗೆ ಆನ್ಸರ್ ಗೊತ್ತಿದ್ದು ಪ್ರದೀಪ. ಮಿಕ್ಕಿದ 7 ಕ್ವಶನ್ ಪುಂಗಿದ್. ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ಅವನು ವಿಡಿಯೋ ಮಾಡ್ತಾವನೆ, ನಾನು ಟ್ಯಾಕಲ್ಲಿ ಕೂತು ಡ್ರೈವ್ ಮಾಡ್ತಿದ್ದೀನಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಮಗೆ ಪೆಟ್ರೋಲ್ ಇದೆಯಲ್ಲ, 100 ರೂಪಾಯಿಗೆ ಹಾಕಿದ್ದೀನಿ ಈ ಗಾಡಿಗೆ ಸಾಕು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಆಟ ಒಂದ್ ಗಾಡಿಲಿ ಆಗುಂಬೆ ಹೋದ್ರೆ ಪೊಲೀಸ್ ಲಾಠಿ ಹಿಡಿದು ತಿಗಕ್ ಬಿತ್ತಾನೆ. ನೋಡ್ರಿ ಗುರು, ಚಿರತೆ ಹುಡ್ಕೊಂಡ್ ಬಂದಿದ್ದು ನಮಗೆ. ಚಿರತೆ ಹುಡ್ಕೊಂಡ್ ಬಂದಿದ್ದು ನಮ್ಗೆ ಸಿಕ್ಕಿದ್ದು ಲ್ಯಾಬ್ರಾಡೋರ್ ನಾಯಿ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಅಲ್ಲ, ಹೇಳತ್ ಕೇಳೋ, ಕಾಲ್ ಇಟ್ಟಿದ್ದೀನಿ ನಾನು, ಕಾಲ್ ಇಡ್ತಿದ್ದೀನಿ, ಕಾಲ್ ತಾಗ್ತಿಲ್ಲ. ಇವನ್ ಕಾಲ್ ತಾಗ್ತಿದ್ದೆ ಬೋಸಿ ಮಗ. ಕ್ಯಾಪ್ಟನ್ ಯಾಲ್ಲ ಏನು ಅಂದವಾಗಿ ಬಿಟ್ಬಿಟ್ಟು ನಾನು. ಚುಬ್ಬೆ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಬೆಕ್ಕ ಬಾರ ಬಗ್ಗೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಂದ ಸೈಡಿಂದಲೂ ವೈಜಾಗ್ದು ಲಾಗ್ ಬರ್ತಾ ಇರುತ್ತೆ ಅವಾಗ. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲಾಡಿ ನೇರಳೆ ಬಂದ್ಬಿಡ್ತು ಕಂಡ್ರೆ. ವಾಟ್ ಡು ಯು ಮೀನ್? ನನ್ನ ಮಗ ನೀನ್ ಏನಂತ ಬರೀ ಡೌಗಳು ನಿಂದು. ನೋಡಿ, ಇದೇ ನಮ್ಮ ಮಗ. ಇದಕ್ಕೇನು ಕೇಬಲ್ ಬ್ರಿಡ್ಜ್ ಜನ ಇದು? ಕೇಬಲ್ ಬ್ರಿಡ್ಜ್, ಹ್ಯಾಂಗಿಂಗ್ ಬ್ರಿಡ್ಜ್ ಅಂತಾರೆ. ಹಾಂ, ಓಕೆ. ಒಂದು ಫಿಕ್ಸ್ ಮಾಡೋದು. ಒಂದು 2-3 ತಿಂಗಳು ಮುಂಚೆ ನಮ್ಮ ಜೀವನ ಎಲ್ಲಿ ಹೋಗ್ತಿದೆ, ಹೆಂಗ್ ಹೋಗ್ತಿದೆ ಅಂತ ಗೊತ್ತಿಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಾವು ಜೀವನ ಜೊತೆ ಆಟ ಆಡೋಣ ಅಂದ್ರೆ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ.
ಜೀವನ ನಮ್ ಜೊತೆ ಆಟ ಆಡ್ತಾ ಇತ್ತು. ಆ ಬೋಳೆ ಮಗ ಹೇಳಿದ್ರಿ. ಸರಿ ಕಾಲೇಜ್ ಅವ್ರ ಜೊತೆ ನಾವ್ ಆಟ ಆಡೋಣ ಅಂದ್ರೆ ಕಾಲೇಜ್ ಅವ್ರು ನಮ್ ಜೊತೆ ಆಟ ಆಡ್ತಿದ್ರು. ಏನೋ ಒಂಥರ ಕೇಳಿಸ್ತಲ್ಲ. ನೀವು ಮಾತಾಡ್ರಿ ಆಮೇಲೆ ನಾನ್ ಮಾತಾಡ್ತೇನೆ. ನಿನ್ನ ಅವಾಗ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವ್ ಮಾಡೋ ಮಿಸ್ಟೇಕ್. ಮಲ್ಕೊಂಡಿದ್ದು ಹಾಸ್ಟೆಲ್ ಎದ್ಬಿಟ್ರು ಒಂದೇ ಸಲ. ಮಲ್ಕೊಂಡು ನಾವು ಸರ ಅಂತ ಬೈಕನ್ ರೇಸ್ ಮಾಡ್ಕೊಂಡು ಒಳಗಡೆ ನುಗ್ಗಿದ್ವಿ. ಇದು ಆಕ್ಚುಲಿ ಚೆನ್ನಾಗಿರೋ. ಯಾಕಂದ್ರೆ ನಮ್ ತಿಕ್ಕ ಅಷ್ಟು ಉರ್ಸಿದ್ರು, ಅದಕ್ಕೋಸ್ಕರ ನಾವು ಉರ್ಸಿದ್ವಿ. ಎಲ್ಲ ನಡೆದು ಅದೇ ಲಾಸ್ಟ್ ಗಾಯ್ಸ್, ನಾವು ಖುಷಿಯಾಗಿದ್ದು. ಆದ್ಮೇಲೆ ಏನೇನಾಯ್ತು, ನನ್ನ ಜೀವನ ಹಾಳು ಮಾಡ್ಬಿಟ್ರು. ಹೇಳ್ದಂಗೆ ಅದೇ ಲಾಸ್ಟ್ ನಾವ್ ಏನೋ ಮಾಡಕಣಂತ ಹೋಗಿದ್ದು ನಡೆದಿದ್ದು ಹೊರಗೋಗ್ರು ಬಡ್ಡಿ ಮಕ್ಳು ಅಂತ ಹೊರಗಾಕ್ಬಿಟ್ರು. ಸೊ ಇವಾಗ ವಾಪಸ್ ಹೋಗ್ತಾ ಇದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಗುಡ್ ನೈಟ್, ಬಾಯ್ ಬಾಯ್. ಅಷ್ಟೇ.